ಅಕ್ಕ ಪ್ಲೀಸ್ ನನ್ನ ಮಾತು ಕೇಳು. ಬಿಡೆ ಕೈನ. ನಿನ್ ತರ ಡ್ರಾಮಾ ಮಾಡಕ್ ನನಗೆ ಬರಲ್ಲ. ಐ ಹ್ಯಾವ್ ಟು ಬಿ ಲಾಯಲ್. ನಾನು ತಾರಾ ಆಂಟಿಗೆ ಹೇಳ್ತೀನಿ ನೀನ್ ನಂದ ಫ್ಯಾಮಿಲಿಗೆ ಮೋಸ ಮಾಡ್ತಿದ್ಯಾ ಅಂತ. ಅನಿಕಾ ನಿಂತ್ಕ. ಅನಿಕಾ 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 ನಿಂತ್ಕೊಳ್ಳವಿ. ಅನಿಕಾ 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 ನಿಂತ್ಕೊಳ್ಳವಿ. ಅನಿಕಾ ಏನಾಯ್ತು ಕಮಲಿ ಅವರೊಳಗೆ ಆಗೋಗ್ತೀವಳೆ? ಇನ್ಯಾಕೆ ಸರ್, ಸ್ಯಾನೆ ಉರ್ಕೊಂಡವಳೆ, ಅದಕ್ಕೆ ಓಡೋಯ್ತವಳೆ. ಹೌದು, ನೀವಾಗಲೇ ಪ್ರದಕ್ಷಿಣೆ ಹಾಕೊಂಡ್ ಬರ್ತೀನಿ ಅಂತ ಹೇಳಿದ್ರಿ, ಇಷ್ಟೊತ್ತಾಯ್ತಾ? ಹೌದು, ಶಂಭುಗೂ ನೀನು ರಾಖಿ ಕಟ್ಟಿಲ್ಲ ಅಲ್ವಾ? ಅದಕ್ಕೇನಂತೆ, ಈಗ ಕಟ್ಟಿದ್ರಾಯ್ತು. ಕಟ್ಟವಿ. ಸರಿ, ಟೈಮ್ ಆಯ್ತು, ಹೊರಡೋಣ. ಅಮರ್ ಅಣ್ಣ ರಚನೆಗೋಸ್ಕರ ಕಾಯ್ತಾವನೆ. ಆದ್ರೆ ಈಗಿರೋ ಪರಿಸ್ಥಿತಿಲಿ ನಾನವ ಏನು ಮಾಡಕ್ಕಾಯ್ತಿಲ್ಲ. ಅನಿಕಾ ನನ್ನ ತಾರಾ ಮೇಡಮ್ಗೆ ವಿಷಯ ಹೇಳ್ಬಿಟ್ರೆ ಅನಿಕಾ, ಯಾಕೆ ಕಿರ್ಚ್ಕೋತಾ ಇದ್ಯಾ? ತಾರಾ ಆಂಟಿ, ಐ ವಾಂಟ್ ಟು ಟೆಲ್ ಯು ಸಮಥಿಂಗ್. ನೋಡು, ನೀನ್ ಹೇಳೋ ವಿಷಯ ಯಾವ್ದು? ನೀನ್ ಕೊಡೋ ಬಿಲ್ಡಪ್ ಅಷ್ಟು ದೊಡ್ಡದಾಗಿರಲ್ಲ, ಅದೇನು ಅಂತ ಹೇಳು. ನೋ ಆಂಟಿ, ದಿಸ್ ಇಸ್ ನಾಟ್ ಅ ಬಿಲ್ಡಪ್. ಐ ಆಮ್ ವೆರಿ ಸೀರಿಯಸ್. ನಾನು ಕಮಲಿ ಮತ್ತೆ ರಿಷಿ ಜೊತೆ ಟೆಂಪಲ್ಗೆ ಹೋಗಿದ್ದೆ. ಅಲ್ಲಿ ಏನಾಯ್ತು ಗೊತ್ತಾ? ಏನಾಯ್ತು? ಓ ಮೈ ಗಾಡ್ ಆಂಟಿ, ಕಮಲಿ ಮತ್ತೆ ಆ ಅಮರ್ ಇನ್ನೂ ಟಚ್ ಅಲ್ಲಿದ್ದಾರೆ. ಅಣ್ಣ, ಇಟ್ ವಾಸ್ ಅ ನೈಸ್ ಡ್ರೈವ್ ಅಲ್ಲ? ಎಕ್ಸಾಕ್ಟ್ಲಿ, ತುಂಬಾ ದಿನ ಆದ್ಮೇಲೆ. ಅಯ್ಯೋ ಕಮಲಿ, ನೀನ್ ಯಾವ ಕಲೆ ಕೂತಿದ್ಯಾ? ಬಾ. ಯಾಕೋ ನಮ್ಮ ಅತ್ತಿಗೆ ಫುಲ್ ಡಲ್ ಆಗೋಗಿದಾರಲ್ಲ, ಏನತ್ಗೆ? ವಾಟ್ಸ್ ದ ಮ್ಯಾಟರ್? ಏನಿಲ್ಲ. ಸುಳ್ಳು ಹೇಳ್ಬೇಡ. ಅನಿಕಾ ಹೋದಾಗಿಂದ ನಾನು ನೋಡ್ತಾ ಇದ್ದೀನಿ, ಸೈಲೆಂಟ್ ಆಗೋಗಿದ್ಯಾ. ಓ ಮೈ ಗಾಡ್, ಅನಿಕನ್ ಕಾರ್ ಇಲ್ಲೇ ಇದೆ. ಇವಳನ್ನ ಕಿಲ್ ಬಂದು ಹೇಳ. ಯಾಕೆ ನನ್ನ ಮುದ್ದು ದೇವತೆ ಬೇಜಾರಲ್ಲಿದ್ದಾರೆ? ಓ, ಟಯರ್ಡ್ ಆಗಿದೆ ಅನ್ಸುತ್ತೆ. ಬನ್ನಿ, ರೆಸ್ಟ್ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ನಿಂತ್ಕೋ. ಅಜ್ಜಿ ಹೇಳಿದ್ರು, ಅಜ್ಜ ಹೇಳಿದ್ರು ಅಂತ ನನ್ ಕಿವಿಗೆ ಹೂ ಇಟ್ಟು ನೀನ್ ದೇವಸ್ಥಾನಕ್ಕೆ ಹೊರಟೆ ಅಲ್ವಾ? ಮಾ, ದಾರಿನೇ ನಿಲ್ಸಿ ಈ ತರ ಕೇಳೋದೇನಿದೆ? ಏನಾಯ್ತು ನಿಮ್ಗೆ? ನನಗೇನಾಗಿದೆ ಅಂತ ಕೇಳ್ಬೇಡ ರಿಷಿ. ದೇವಸ್ಥಾನದಲ್ಲಿ ನೀನ್ ಇವಳ ಜೊತೆನೇ ಇದ್ರು, ಇವಳು ಯಾರನ್ನ ಮೀಟ್ ಮಾಡಿದ್ಲು ಅಂತ ಕೇಳು. ಅಮ್ಮ, ನೀವೇನ್ ಮಾತಾಡ್ತಾ ಇರ ನಂಗೆ ಅರ್ಥ ಆಗ್ತಿಲ್ಲ. ನಾವು ದೇವಸ್ಥಾನಕ್ಕೆ ಹೋಗಿ ಸೀದಾ ಮನೆಗೆ ಬರ್ತಿದ್ದೀವಿ. ಕಮಲಿ ಅವರು ಯಾರನ್ನ ತಾನೇ ಮೀಟ್ ಮಾಡಕ್ ಸಾಧ್ಯ?
ಅದಕ್ಕೆ ಅವಳೇ ಉತ್ತರ ಕೊಡ್ಲಿ. ಅಲ್ಲ, ಸ್ವಲ್ಪ ಸುಧಾರಿಸ್ಕೊಂಡು ಆಮೇಲೆ ಮಾತಾಡ್ಬೋದಿತ್ತಲ್ಲ. ಎಕ್ಸಾಕ್ಟ್ಲಿ, ಏನೇ ಇದ್ರು ನಿಧಾನಕ್ಕೆ ಆಮೇಲೆ ಮಾತಾಡ್ಬೋದಲ್ಲ. ಕಮ್ಲಿ, ಬಾ ಒಳಗೆ. ನಿಂತ್ಕೋ. ನನ್ನ ಪ್ರಶ್ನೆಗೆ ಇನ್ನೂ ಉತ್ತರ ಕೊಟ್ಟಿಲ್ಲ ನೀನು. ಓಕೆ ಆಂಟಿ, ಹಾಗಾದ್ರೆ ನಾನು ಹೋಗ್ತೀನಿ, ಸ್ವಲ್ಪ ಲೇಟ್ ಆಯ್ತು. ನೀನ್ ಎಲ್ಲಿಗೆ ಹೋಗ್ತಿದ್ಯಾ? ನೀನ್ ಹೇಳಿದ್ ನಿಜನೋ ಅಥವಾ ಇವಳು ಕೊಡೋ ಉತ್ತರ ನಿಜನೋ ನನಗೆ ಈಗಲೇ ಗೊತ್ತಾಗ್ಬೇಕು. ಅನಿಕಾ, ಏನ್ ಹೇಳ್ದೆ ಅಮ್ಮನ ಹತ್ರ? ಕಮಲಿ ಟೆಂಪಲ್ಗೆ ಹೋಗಿದ್ದೆ, ಅಮರ್ನ ಮೀಟ್ ಮಾಡಿ ರಾಖಿ ಕಟ್ಟೋಕೆ ಅನ್ನೋ ಸತ್ಯನ ಹೇಳ್ದೆ. ವಾಟ್? ಈಗ ಹೇಳು, ನೀನ್ ಅಮರ್ನ ಮೀಟ್ ಮಾಡಿದ್ಯಾ? ತಾರಾ, ಒಂದು ನಿಮಿಷ ನಿಧಾನ ಕೇಳು, ನಾನು ಕೇಳ್ತೇನೆ. ಹೇಳಮ್ಮ ಕಮಲಿ, ನೀನು ದೇವಸ್ಥಾನಕ್ಕೆ ಹೋಗಿದ ಉದ್ದೇಶ ಏನು? ಅಮರ್ ಬಗ್ಗೆ ಗೊತ್ತಿದೆ, ಅವನು ನಮ್ಗೆಂಥ ಅನ್ಯಾಯ ಮಾಡಿದ್ದಾನೆ ಅಂತ ನಿನಗೆ ಚೆನ್ನಾಗಿ ಗೊತ್ತಿದೆ. ಆದರೂ ನೀನು ಅಮರ್ನ ಮೀಟ್ ಮಾಡೋದಕ್ಕೆ ದೇವಸ್ಥಾನಕ್ಕೆ ಹೋಗಿದ್ದೆ ಅಂತ ಅನಿಕಾ ನಿನ್ನ ಮೇಲೆ ಅಪವಾದ ಹೊರಿಸ್ತಾ ಇದ್ದಾಳೆ. ಹೇಳಮ್ಮ, ಅದು ನಿಜಾನಾ? ಹೌದು, ಸತ್ಯನೇ. ಕಮಲಿ ಅವರೇ, ಮೊದಲು ಈ ರೂಮ್ನ ಕ್ಲೀನ್ ಮಾಡ್ಬೇಕಪ್ಪ. ಬೇಡದೇ ಇರೋ ವಸ್ತುನೆಲ್ಲ ತೆಗೆದು ಆಚೆ ಹಾಕ್ಬೇಕು. ಅಲ್ಲ ಕಣ್ಲೆ ಸಂಭು, ಕಮಲಿ ಜೊತೆಗೆ ರಚನಾನ ನಿಂಗೆ ರಾಖಿ ಕಟ್ಟಿದ್ರೆ ಸಂದಾಗಿತ್ತು. ಹಿಂಗೆ ಅವಳು ಬ್ಯಾರನ್ ಕೈಲಿ ತಾಳಿನಿ ಕಟ್ಸ್ಕೊಂಡ್ ಮ್ಯಾಕೆ ನನಗೆ ರಾಖಿ ಕಟ್ಟಿದ್ರೆಷ್ಟು, ಕಟ್ನಿಲ್ಲ ಅಂದ್ರೆಷ್ಟು? ಹೋಗ್ಲಿ ಬಿಡ್ಲ ಸಂಭು, ಬ್ಯಾಸರ ಮಾಡ್ಕೋಬೇಡ, ನಡಿ. ನಿಂಗಿ, ಶಂಭು, ಎಲ್ಲಿ ಅನಿಕಾ ಬರ್ಲಿಲ್ವಾ? ಅಜ್ಜಿ, ಅವಳು ಅವಾಗ್ಲೇನೆ ಹೊಂಟ್ಲು. ಓಹ್, ನಿಮ್ ಕಣ್ಗೂ ಕಾಣಿಸ್ದೆ ರೂಮ್ಗೆ ಹೋಗಿ ಸೇರ್ಕೊಂಡವಳೇನೋ. ನಿಂಗಿ, ಅವಳ ಕಾರ್ ಕೂಡ ಹೊರಗಡೆ ಇಲ್ವಲ್ಲ? ಹೌದಜ್ಜಿ, ನಿಂಗೆ ಹೊರಗೆ ಕಾರ್ ಕೂಡ ಕಾಣಲಿಲ್ಲ. ಆದ್ರೆ ನಮ್ಗಿಂತ ಮೊದ್ಲೇ ಹೊಂಟ್ಲಲ್ಲ, ಎಲ್ಗೋಗಿರ್ಬೋದು? ನಾನು ಹೇಳಿಲ್ವಾ ನಿಂಗೆ ನೀನ್ ಅವಳ ಜೊತೆನೇ ಇರು ಅಂತ? ಅಜ್ಜಿ, ನಾನು ಅವಳ ಜೊತೆಗೇನೆ ಇದ್ದೆ. ಗುಡಿಲಿ ಅದ್ಯಾವ್ದೋ ಇಸಿಕೆ ಕೋಪ ಮಾಡ್ಕೊಂಡು ನಮ್ಗಿಂತ ಮುಂಚೆ ಹೊಂಟು ಬಂದ್ಬಿಟ್ಲು. ಭಾಗ್ಯ, ಬಾಯ್ಲಿ. ಅಮರಣ್ಣನ ಗುಡಿಯಾಗಿ ಭೇಟಿ ಹಾಕಿದ್ದು ದಿಟನೆಯ? ಅವನಿಗೆ ರಾಖಿ ಕಟ್ಟೋದಕ್ಕೆ ಅಂತ ಅಲ್ಲಿಗೆ ಬರಕ್ಕೆ ಹೇಳ್ದೆ. ಕೇಳಿಸ್ಕೊಂಡೇನಪ್ಪ? ಕೇಳಿಸ್ಕೊಂಡ್ಯಾ? ನೀನ್ ಹೆಂಡತಿ ಮಾಡಿರೋ ಕೆಲ್ಸನ? ಸೊಸೆ ಸೊಸೆ ಅಂತ ಇವಳು ಪರ ವಹಿಸ್ಕೊಂಡು ಮಾತಾಡ್ತಾ ಇದ್ರಲ್ಲ ರಮೇಶ್, ಕೇಳಿಸ್ಕೊಂಡ್ರ? ನಮ್ಮ ಮನೆ ಶತ್ರುಗೆ ರಾಖಿ ಕಟ್ಟಿ ರಕ್ಷಾ ಬಂಧನ ಆಚರಿಸಿ ಬಂದಿದ್ದಾಳೆ ಇವಳು. ಆ ಕಳ್ಳನ್ನ ಕಳ್ಳನ್ ತರಾನೇ ದೇವಸ್ಥಾನಕ್ಕೆ ಬರಕ್ ಹೇಳಿದ್ಯಾ? ನಿನ್ ಜೊತೆ ಇವರೆಲ್ಲ ಇದ್ರುನು ಅವ್ರ ಕಣ್ಣಿಗೆ ಮಣ್ಣೆರ್ಚಿ ನೀನ್ ಅವನಿಗೆ ರಾಖಿ ಕಟ್ ಬಂದಿದ್ಯಾ ಅಲ್ವಾ? ಅಮ್ಮ, ನನ್ನ ವಿಷಯದಲ್ಲಿ ಅಮರ್ ಮಾಡಿದ್ದು ತಪ್ಪೆ, ಒಪ್ಕೋತೀನಿ. ಆದ್ರೆ ಅದಕ್ಕೆ ಮೊದ್ಲಿಂದಾನು ಕಮಲಿ ಮತ್ತೆ ಅಮರ್ ಇಬ್ರು ಅಣ್ಣ ತಂಗಿ.
ಈ ವಿಷಯಕ್ಕೂ ನನ್ನ ವಿಷಯಕ್ಕೂ ಯಾವ ಸಂಬಂಧನೂ ಇಲ್ಲ. ನನ್ನನ್ನ ಮಧ್ಯದಲ್ಲಿ ತರಬೇಡಿ. ನಾನು ಅಮರ್ನ ನೋಡಿಲ್ಲ, ನೋಡೋದು ಇಲ್ಲ. ಏಯ್ ಏಯ್, ಈಗ ನಾನು ನಿನ್ ಬಗ್ಗೆ ಮಾತಾಡ್ತಾ ಇಲ್ವಲ್ಲ, ಯಾಕೆ ಹೀಗಾಡ್ತಿದ್ಯಾ? ರಚನಾ, ನೋಡ್ದ್ಯಾ? ನಿನ್ನಿಂದ ನಮ್ಮನೆ ನೆಮ್ಮದಿನೇ ಇಲ್ದಂಗೆ ಆಗೋಗಿದೆ ಅನ್ನೋದು ಅರ್ಥ ಆಗ್ತಿದ್ಯಾ ನಿನ್ಗೆ? ಆಂಟಿ ಪ್ಲೀಸ್ ಅವಳಿಗೆ ಬೈಬೇಡಿ, ಬುದ್ಧಿ ಹೇಳಿ ಸಾಕು. ನಾನು ಹೇಳ್ದೆ ಆಂಟಿ, ಬಟ್ ಅವಳು ನನ್ನ ಮಾತು ಕೇಳಲ್ಲ. ಅದಕ್ಕೆ ನಾನು ನಿಮ್ಮ ಹತ್ರ ಹೇಳಿದ್ದು. ಆಂಟಿ, ನಾನು ಹೇಳಿದ್ದು ಚಾಡಿ ಅಲ್ಲ. ಆಹಾ, ಈ ಮನೆಗೆ ಮೋಸ ಆಗಬಾರ್ದು ಅಂತ ಹೇಳಿದೆ ಅಷ್ಟೇ. ಅವನೇನಾದ್ರೂ ನನ್ನ ಕಣ್ಣಿಗೆ ಬಿದ್ದಿದ್ರೆ ಅಲ್ಲೇ ಊಟ ಹಾಕ್ಬಿಡ್ತಾ ಇದ್ದೆ. ಈಗ ಮಾಡ್ತೀರಾ ಅಂತ ನಾನು ಅನ್ಕೊಂಡಿರಲಿಲ್ಲ ಕಮಲಿ ಅವರೇ. ಸರ್, ಅಮರಣ್ಣ ರಚನೆಗೆ ತಾಳಿ ಕಟ್ಟವನೆ. ಅವನ್ಗೆ ಹಿಂಗೆ ಹೇಳ್ಬೇಡಿ. ಅವನ್ಗೆ ನನ್ನ ಕೆಟ್ಟದಾದ್ರೆ ನಮ್ ರಚನೆಗೂ ಒಳ್ಳೇದಾಗಕ್ಕಿಲ್ಲ. ಏಯ್, ಅವಳು ಒಳ್ಳೇದು ಕೆಟ್ಟದ್ದು ಯೋಚನೆ ಮಾಡೋದಕ್ಕೆ ನಾವಿದ್ದೀವಿ. ಒಟ್ನಲ್ಲಿ ನೀವು ನನ್ನ ಹತ್ರ ಸುಳ್ಳು ಹೇಳೋದಕ್ಕೆ ಶುರು ಮಾಡ್ಕೊಂಡ್ರಿ ಅಲ್ವಾ? ಸರ್, ನಾನು ಸುಮ್ಮನೆ ಇರಿ ಕಮಲಿ ಅವರೇ, ಮಾತಾಡಬೇಡಿ. ನಿಮ್ಮಿಂದ ಇದನ್ನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಸಾರಿ ಸರ್. ಸೈಕಲ್ ಎಲ್ಲಿಗೆ ತಗೊಂಡು ಹೋಗ್ತಾ ಇದೀಯಾ? ತುಂಬ ದಿನದಿಂದ ಸ್ಟೋರ್ ರೂಮಲ್ಲೇ ಬಿದ್ದಿತ್ತು ಅಮ್ಮವ್ರೆ. ಬೇರೆ ವಸ್ತು ಇಡೋದಕ್ಕೆ ಜಾಗ ಇರಲಿಲ್ಲ, ಅದಕ್ಕೆ ಇದು ತಗೊಂಡೋಗಿ ಆಚೆ ಎಸ್ಬಿಡ್ತೀಯಾ? ಕೊಡಿ, ಇದು ನನ್ನ ಮೊಮ್ಮಗಳದು. ಇದನ್ನ ಕಂಡ್ರೆ ಅವಳಿಗೆ ಎಷ್ಟು ಇಷ್ಟ ಗೊತ್ತಾ ನಿನಗೆ? ಬರೀ ಇಷ್ಟ ಅಲ್ಲ ಅಜ್ಜಿ, ಪ್ರಾಣ. ನಮ್ ಕಮ್ಲಿ ಈ ಸೈಕಲ್ನ ಅವ್ರ ಅಜ್ಜಯ್ಯ ಕೊಡ್ಸಿದ್ರು ಅನ್ನೋ ಕಾರಣಕ್ಕೆ ಜೋಪಾನವಾಗಿ ಮಡಿಕೊಂಡವಳೆ. ಅಷ್ಟೇ ಅಲ್ಲ, ಈ ಸೈಕಲ್ ಹೆಸರು ಸೀತಾರಾಮಯ್ಯನವರು ಅಂತ. ಒಟ್ನಲ್ಲಿ ನಮ್ ಕಮ್ಲಿ ಕಣ್ಣಾಗೆ ಇದು ಬರೀ ಸೈಕಲ್ ಅಲ್ಲ, ಇದು ಕೂಡ ಜೀವ ಇರೋ ಒಂದ್ ವ್ಯಕ್ತಿನೇಯ. ಅರೆ, ನಮ್ ಕಮಲಿ ಸೈಕಲ್? ಹೌದು ರೀ. ಇದನ್ನ ತಗೊಂಡೋಗಿ ಆಚೆ ಎಸೆಕ್ ಹೋದ್ಲಿ ಈ ಭಾಗ್ಯ. ಅಯ್ಯೋ ರಾಮ, ನೋಡಮ್ಮ ಭಾಗ್ಯ, ಒಂದು ನೆನಪಿಟ್ಕೋ, ನಮ್ಮ ಕಮಲಿ ಉಪಯೋಗಿಸ್ತಾ ಇದ್ದ ಯಾವ ವಸ್ತುನು ಮನೆಯಿಂದ ಹೊರಗಡೆ ಹೋಗೋದಕ್ಕೆ ಬಿಡೋದಿಲ್ಲ. ಸರಿ ಯಜಮಾನ್ರೆ. ಅನ್ಪೂರ್ಣ, ನಮ್ ಕಮಲಿ ಇದ್ರ ಮೇಲೆ ಅಲ್ವಾ ಕಾಲೇಜ್ ಹೋಗ್ತಾ ಇದ್ದಿದ್ದು? ಹೌದು ರೀ. ಇದು ಒಂದನ್ನ ಅವಳನ್ನ ಗಂಡನ ಮನೆಗೆ ಕಳ್ಸೋ ತಾರತುರಿಲಿ ನಾವೇ ಮರ್ತು ಬಿಟ್ವಿ. ಅದಕ್ಕೇನಂತೆ, ಕಳಿಸ್ಕೊಟ್ರೆ ಆಯ್ತಪ್ಪ. ಇನ್ನು ಏನ್ ಮುಖ ನೋಡ್ತೀಯಾ? ಒರ್ಸು. ಸರ್, ನಿಮಗೆ ನನ್ನ ಮ್ಯಾಕ್ ಕೋಪ ಬಂದೈತೆ ಅಂತ ನಂಗೆ ಗೊತ್ತು. ನನ್ನ ಮ್ಯಾಕಿರೋ ಕೋಪನ ಊಟದ ಮ್ಯಾಕ್ ಯಾಕೆ ತೋರಿಸ್ತೀರಾ? ಹಾಲು ಕುಡ್ದು ಮನೆ ಕಳಿ ಸರ್, ಖಾಲಿ ಹೊಟ್ಟೆಗೆ ಮನೆ ಕಬೇಡಿ.
ಮಾ ಮಾ ಹಾ ರಿಷಿ, ಒಳ್ಳೆದಾಗಿ. ಇವತ್ತಿಂದ ಕಾಲೇಜ್ ಶುರು ಅಮ್ಮ. ಆನ್ಲೈನ್ ಕ್ಲಾಸಸ್ ಎಲ್ಲ ಮುಗೀತು. ಮೊದಲಿನ ಹಾಗೆ ಕಾಲೇಜ್ಗೆ ಹೋಗಬೇಕು. ಒಳ್ಳೇದು ಕಣ. ಮನೇಲೇ ಕೂತ್ರೆ ಬೇಡದೇ ಇರೋ ಯೋಚನೆಗಳು ಬರುತ್ತೆ. ಅದೇ ಕಾಲೇಜಿಗೆ ಹೋದ್ರೆ ದಿನ ಪೂರ್ತಿ ಎಂಗೇಜ್ ಆಗಿರ್ಬೋದು. ಸರಿಮ್ಮ, ನಾನು ಹೋಗಿ ಬರ್ತೀನಿ. ಸರ್ ಸರ್, ಮಧ್ಯಾಹ್ನ ಊಟ. ಅವನು ಖುಷಿಯಿಂದ ನನ್ನ ಹತ್ರ ಆಶೀರ್ವಾದ ತಗೊಂಡು ಹೋಗ್ತಿದ್ದ. ಅವನ ಮೂಡ್ನೆಲ್ಲ ಹಾಳು ಮಾಡಿ ಕಳಿಸ್ಬಿಟ್ಟೆ ಅಲ್ವಾ ನೀನು? ಈ ಖುಷಿನ ಮದುವೆಗೆ ಮುಂಚೆ 10 ನಿಮಿಷಕ್ಕೊಂದು ಮೆಸೇಜು, ಅರ್ಧ ಗಂಟೆ ವಿಡಿಯೋ ಕಾಲ್ ಮಾಡೋದಲ್ಲ ಜೀವನ ಅಂದ್ರೆ. ಈ ಪ್ರೀತಿ ಗೀತಿ ಎಲ್ಲ ಮದುವೆ ಮಾಡ್ಕೊಂಡು ಹೊಸಲು ದಾಟಿ ಗಂಡನ ಮನೆಗೆ ಬಂದ್ಮೇಲೆ ಬರೀ ಶೋ ಕೇಸ್ ಮೆಟೀರಿಯಲ್ ಅಷ್ಟೇ. ಅವನ ಮನಸ್ಸನ್ನ ಅರ್ಥ ಮಾಡ್ಕೊ, ಹೀಗೆ ಹರ್ಟ್ ಮಾಡೋದಲ್ಲ. ರಿಷಿ ರಿಷಿ ರಿಷಿಯಲ್ಲಿ ಅವ್ನ ರೂಮಲ್ಲೂ ನೋಡಿದೆ, ಕಾಣ್ತಾ ಇಲ್ಲ. ಅವ್ರ ಕಾಲೇಜ್ಗೆ ಹೋದ್ರು ಮಾವಯ್ಯ. ಸೊ ಅವನಿಗೆ ನನಗೆ ಗಿಫ್ಟ್ ತಗೊಳ್ಳೋ ಯೋಗ ಇಲ್ಲ ಅಂತ ಆಯ್ತು. ಇಲ್ಲಿ ಬಿಟ್ಟು ಕಮಲಿ, ನೀನಿದೆಯಲ್ಲ, ನಿನಗೆ ಕೊಡ್ತೀನಿ ಈ ಗಿಫ್ಟು. ನಿನಗೆ ಕೊಟ್ಟರು ಒಂದೇ, ಅವನು ಕೊಟ್ಟರು ಒಂದೇ. ತಗೋ ಕಮಲಿ, ನಿಮ್ಮಿಬ್ಬರಿಗೂ ನನ್ನ ಕಡೆಯಿಂದ ಒಂದು ಸ್ಮಾಲ್ ಗಿಫ್ಟ್. ನಾನು ನೋಡ್ತೀನಿ. ಏನಿದು? ವಾವ್, ಹನಿಮೂನ್ ಟಿಕೆಟ್. ಅಪ್ಪ ಸೂಪರ್. ನೀವು ಕಮ್ಲಿ ಅಣ್ಣನ ಜೊತೆ ಆರಾಮಾಗಿ ಹೋಗ್ಬಿಟ್ ಬಾ. ಅಯ್ಯೋ ಅಪ್ಪ, ಇದೇನು ಇಂಥ ಮಿಸ್ಟೇಕ್ ಮಾಡ್ಬಿಟ್ಟಿದ್ದೀರಾ? ಮಿಸ್ಟೇಕಾ? ಏನಾಯ್ತಮ್ಮ? ಇದು ಹನಿಮೂನ್ ಟಿಕೆಟ್ಸ್ ತಾನೆ? ಹನಿಮೂನ್ ಟಿಕೆಟ್ಸ್ ಏನೋ ಹೌದು, ಆದ್ರೆ ನೆಕ್ಸ್ಟ್ ವೀಕ್ ಕಮ್ಲಿ ಕಾಲೇಜ್ ಇದೆಯಲ್ಲ, ನೋಡು. ಓ ಗಾಡ್, ತಪ್ಪು ಮಾಡ್ಬಿಟ್ನಲ್ಲ. ಆದ್ರೆ ಅವಳು ಕಾಲೇಜಿಗೆ ಹೋಗ್ತಿಲ್ಲ. ಅವಳು ಕಾಲೇಜ್ಗೆ ಹೋಗದೆ ನೀವ್ ಹೋಗ್ತೀರಾ ಅಮ್ಮ? ರಚನಾ, ಮತ್ತಿನ್ನೇನು? ತರ ಕಾಲೇಜ್ ಶುರು ಆದ್ಮೇಲೆ ಕಮ್ಮಿ ಹೋಗದೆ ಹೇಗಿರಕ್ಕಾಗತ್ತೆ? ಹೋಗ್ಲೇಬೇಕು. ನಾನು ಡೇಟ್ಸ್ ಮೊದಲೇ ಯೋಚನೆ ಮಾಡಬೇಕಾಗಿತ್ತು. ಸರಿ, ಒಂದು ಕೆಲಸ ಮಾಡಮ್ಮ. ರಿಷಿ ಬಂದ್ಮೇಲೆ ಅವನ ಜೊತೆ ಒಂದ್ಸರಿ ಡಿಸ್ಕಸ್ ಮಾಡು. ಸಾಧ್ಯವಾದ್ರೆ ಈ ಡೇಟ್ಸ್ಗೆ ಹೋಗಿ ಬನ್ನಿ, ಇಲ್ಲೇ ಹೋದ್ರೆ ಬೇರೆ ಯಾವತ್ತಾದ್ರೂ ಹೋದ್ರಾಯ್ತು. ಇಲ್ಲ ಮಾವಯ್ಯ, ಇನ್ನೊಂದು ಕಿತ್ತ ಹೋದ್ರಾಯ್ತು. ಈಗ ನಾನು ಕಾಲೇಜ್ಗೆ ಹೋಗ್ಬೇಕು.